ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಂತ್ರ ಅಪ್ಲಿಕೇಶನ್ ಅನ್ನ ಯಾವ ತರ ಹಾಕೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಸೇವಾ ಸಿಂಧು ಲಾಗಿನ್ ಮಾಡ್ಕೋಬೇಕು. ಸೇವಾ ಸಿಂಧು ಲಾಗಿನ್ ಆದ್ಮೇಲೆ ಇಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ಮಷಿನ್ ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ಇಲ್ಲಿ ತೋರಿಸುತ್ತೆ ಸ್ವಿಮ್ಮಿಂಗ್ ಮಷಿನ್ ಡಿ ದೇವರಾಜ್ ಅರಸು ಅಥವಾ ಹಿಂದುಳಿದ ವರ್ಗ ಆಯ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಎಲ್ಲ ತೋರಿಸ್ತೈತಿ. ಆಮೇಲೆ ನಿಮ್ದು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ದು ಯಾವ ನಿಗಮ ಬರ್ತೈತಲ್ಲ ನಿಗಮನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಇಯರ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಐತಲ್ಲ, ಅಲ್ಲಿ ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಸೆಲೆಕ್ಟ್ ಮಾಡ್ಕೋಬೇಕು. ಅಲ್ಲಿ ಯಾರು ಯಂತ್ರ ಅಪ್ಲಿಕೇಶನ್ ಅಕೌಂಟ್ ಇರ್ತಿರಲ್ಲ ಅವ್ರ ಆಧಾರ್ ಕಾರ್ಡ್ ನಂಬರ್ ನ ಎಂಟ್ರಿ ಮಾಡ್ಕೋಬೇಕು. ಅವ್ರ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಆದ್ಮೇಲೆ ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡ್ಕೋಬೇಕು. OTP ಐತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಸೆಂಡ್ OTP ಐತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. OTP ನಿಮ್ ಮೊಬೈಲ್ಗೆ ಸೆಂಡ್ ಆಗಿರ್ತೈತಿ. ಇದು ಯಾರ ಹೆಸರಲ್ಲಿ ಯಂತ್ರ ಅಪ್ಲಿಕೇಶನ್ ಹಾಕೋರು ಇರ್ತಿರಲ್ಲ ಅವ್ರ ಹೆಸರು ಅವ್ರ ಆಧಾರ್ ಕಾರ್ಡ್ ನಂಬರ್ ನ ಇಲ್ಲಿ ಎಂಟ್ರಿ ಮಾಡ್ಬೇಕು. ಅವ್ರ ಆಧಾರ್ ಕಾರ್ಡ್ ಲಿಂಕ್ ಇರೋ ಮೊಬೈಲ್ಗೆ OTP ಹೋಗ್ತೈತಿ. ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಕಾಸ್ಟ್ ಇನ್ಕಮ್, ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ದಾಗ ಹೆಸರು ಇರ್ಬೇಕು. ಈಗ OTP ಎಂಟ್ರಿ ಮಾಡತ್ತೀನಿ. ಈಗ OTP ಎಂಟ್ರಿ ಆದ್ಮೇಲೆ ಒಂದ್ ನಿಮಿಷ OTP ಎಂಟ್ರಿ ಆಯ್ತು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಆದ್ಮೇಲೆ ಚೆಕ್ ಟು ರಿಟರ್ನ್ ಐತಲ್ಲ, ಏನೋ ಕ್ಲಿಕ್ ಮಾಡುವಂಗಿಲ್ಲ, ಆಟೋಮೆಟಿಕ್ ಬರ್ತೈತಿ. ಆಮೇಲೆ ಗೆಟ್ ಇಯರ್ ಡೀಟೇಲ್ಸ್ ಐತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಸ್ವಲ್ಪ ಸ್ಲೋ ಐತಿ, ಬರ್ತೈತಿ, ಸ್ವಲ್ಪ ವೇಟ್ ಮಾಡ್ಬೇಕು. ಇದಕ್ಕೆ ಟೈಲರಿಂಗ್ ಸರ್ಟಿಫಿಕೇಟ್ ಒಂದ್ ಬೇಕು. ಟೈಲರಿಂಗ್ ಸರ್ಟಿಫಿಕೇಟ್ ಅನ್ನ ಯಾವ ತರ ಅಪ್ಲೈ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಒಂದ್ ಸ್ವಲ್ಪ ಸರ್ವರ್ ಸ್ಲೋ ಐತಿ, ಬರ್ತೈತಿ. ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ಕೂಡ ಅಲ್ಲಿ ಆಧಾರ್ ಕಾರ್ಡ್ ದಾಗ ಇದ್ದಂಗ ಕ್ಯಾಂಡಿಡೇಟ್ ಹೆಸರು ಎಲ್ಲ ಬರ್ತೈತಿ. ಅಲ್ಲಿ ಮೇಲ್ ಫಿಮೇಲ್ ಐತಲ್ಲ, ಅಲ್ಲಿ ಮೇಲ್ ಫಿಮೇಲ್ ಅನ್ನು ಆಟೋಮೆಟಿಕ್ ಆಗಿ ಬರ್ತೈತಿ. ಆಮೇಲೆ ರೇಷನ್ ಕಾರ್ಡ್ ನಂಬರ್ ತಾನ ಆಟೋಮೆಟಿಕ್ ಫ್ಯಾಚ್ ಆಗ್ತೈತಿ. ಇಲ್ಲಿ ಆಟೋಮೆಟಿಕ್ ಡೀಟೇಲ್ಸ್ ಬರ್ತೈತಿ. ತಾನಾಗಿ ಡೀಟೇಲ್ಸ್ ಬಂದ್ಮೇಲೆ ಸ್ವಲ್ಪ ಸ್ಲೋ ಇದೆ ಸರ್ವರ್. ನಿಮ್ ಡೀಟೇಲ್ಸ್ ಎಲ್ಲ ಪ್ಯಾಚ್ ಆಯ್ತು. ಆಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ದು ಅವ್ರ ಮ್ಯಾರೇಜ್ ಆಗಿತ್ತು, ಯಾರ ಹೆಸರಲ್ಲೇ ಯಂತ್ರ ಅಪ್ಲಿಕೇಶನ್ ಹಾಕೊಂಡಿರ್ತಿಲ್ಲ ಅವ್ರ ಮ್ಯಾರೇಜ್ ಆಗಿತ್ತು ಅಂದ್ರೆ ಅವ್ರ ಗಂಡಿನ ಹೆಸರು ಹಾಕ್ಬೇಕು. ಆಗಿಲ್ಲ ಆಯ್ತಂದ್ರೆ ಅವ್ರ ತಂದೆ ಹೆಸರು ಹಾಕ್ಬೇಕು. ಈಗ ನಾ ಗಂಡನ ಹೆಸರು ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಟ್ರಿ ಆಯ್ತು. ಅಲ್ಲಿ ಮೇಲ್ ಫಿಮೇಲ್ ಆಟೋಮೆಟಿಕ್ ಸೆಲೆಕ್ಟ್ ಆಗಿರ್ತೈತಿ. ಏಜ್ ಆಟೋಮೆಟಿಕ್ ಬಂದಿರ್ತೈತಿ. ಇಲ್ಲಿ ನಿಮ್ ರೇಷನ್ ಕಾರ್ಡ್ ಒಂದು ಹಳಿ ಕಾರ್ಡ್ ನಂಬರ್ ಇತ್ತಂದ್ರ ನೀವು ಹೊಸ ಕಾರ್ಡ್ ನಂಬರ್ ನಿಮ್ ಕಡೆ ಇತ್ತಂದ್ರ ಹೊಸ ಕಾರ್ಡ್ ನಂಬರ್ ಅನ್ನು ಎಂಟ್ರಿ ಮಾಡ್ಬೇಕು. ಇಲ್ಲಿ ಇಲ್ಲ ಅಂತಂದ್ರ ಅದೇ ಹಳಿ ನಂಬರ್ ಇರ್ತೈತಲ್ಲ ಅದ್ ಹಳಿ ನಂಬರ್ ಆಟೋಮೆಟಿಕ್ ಆಗಿ ತಗೋತೈತಿ. ಅದೇನ್ ಸಂಬಂಧ ಇಲ್ಲ, ಯಾವ್ದು ನಡಿತೈತಿ. ನಿಮ್ ಕಡೆ ಹೊಸ ನಂಬರ್ ಇತ್ತಂದ್ರೆ ಹೊಸ ನಂಬರ್ ಎಂಟ್ರಿ ಮಾಡ್ಕೋಬಹುದು. ಈಗ ಹೊಸ ನಂಬರ್ ನ ಎಂಟ್ರಿ ಮಾಡತ್ತೀನಿ. ಇಲ್ಲಿ ಹೊಸ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡತ್ತೇನೆ. ಕಾರ್ಡ್ ನಂಬರ್ ಎಂಟ್ರಿ ಆದ್ಮೇಲೆ ಅಲ್ಲಿ ತಗೋತೈತೆ. ಅದ್ NPH ಇರ್ತೈತಲ್ಲ, ನಿಮ್ದು ಯಾವ ಕಾರ್ಡ್ ಇರ್ತೈತಲ್ಲ ಅದ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ಅದು ಆಟೋಮೆಟಿಕ್ ತಗೋತೈತೆ, ಅದೇನ್ ಪ್ರಾಬ್ಲಮ್ ಇಲ್ಲ. ಅಂದ್ರೆ ನಿಮ್ದು ಯಾವ ಕಾಸ್ಟ್ ಇರ್ತಲ್ಲ ಕಾಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಮೊಬೈಲ್ ನಂಬರ್ ಹಾಕ್ಬೇಕು. ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡ್ಬೇಕು. ಯಾರೇನ್ರ ಅಪ್ಲಿಕೇಶನ್ ಹಾಕೋರ್ತಲ್ಲ ಅವ್ರು ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಅನ್ನ ಹಾಕ್ಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿ ಕರ್ನಾಟಕ ಆಟೋಮೆಟಿಕ್ ಸೆಲೆಕ್ಟ್ ಆಗಿರ್ತೈತೆ. ಆಮೇಲೆ ಇಲ್ಲಿ ಜಾತಿ ಪ್ರಮಾಣ ಪತ್ರ ಇರ್ತಲ್ಲ, ನಿಮ್ ಕಾಸ್ಟ್ ಆಡಿ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕು. ಇಲ್ಲಿ ಆಡಿ ನಂಬರ್ ಅನ್ನ ಎಂಟ್ರಿ ಮಾಡತ್ತೀನಿ. ಆಡಿ ನಂಬರ್ ಅನ್ನ ಎಂಟ್ರಿ ಆದ್ಮೇಲೆ ಇಲ್ಲಿ ಮುಂದ ಆನ್ಯುವಲ್ ಇನ್ಕಮ್ ಐತಲ್ಲ, ನಿಮ್ದ ವಾರ್ಷಿಕ ಆದಾಯ ಐತಲ್ಲ, ಅದನ್ನ ಯಾವ್ದ ಈಗ ಒಂದ SC ST ಇತರ ಅಷ್ಟೇ ಕಾಸ್ಟ್ ಬೇರೆ ಬೇರೆ ಬರ್ತೈತಿ. ಈಗ ನಮ್ದು 2A ಐತಲ್ಲ, 2A ಕಾಸ್ಟ್ ಎರಡು ಆಡಿ ನಂಬರ್ ಒಂದೇ ಇರ್ತೈತಿ. ಇಲ್ಲಿ ಅದ ಆಡಿ ನಂಬರ್ ಅನ್ನ ಹೊಳೆ ಎಂಟ್ರಿ ಮಾಡತ್ತೀನಿ. ಇಲ್ಲಿ ಕೆಳಗೆ ಆಡಿ ನಂಬರ್ ಹಾಕಿದ್ ಕೂಡ ಇನ್ಕಮ್ ಎಷ್ಟೈತಿ, ಅವ್ರ ಹೆಸರ ಏನ ಯಾವ ಕಾಸ್ಟ್ ಎಲ್ಲ ಆಟೋಮೆಟಿಕ್ ಆಗಿ ಬಂತು. ಇಲ್ಲಿ ನಿಮ್ದ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕ್ಯಾಟಗರಿ ನಿಮ್ದು ಯಾವ ಕ್ಯಾಟಗರಿ ಐತಲ್ಲ ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾವು ಯಾವ ಕ್ಯಾಟಗರಿ ಐತಲ್ಲ 2A ಐತಿ, 2A ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದೀನಿ. ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೋಬೇಕು. ಯಾರೋ ಮನೆಯಲ್ಲಿ ಗೌರ್ಮೆಂಟ್ ಜಾಬ್ ಇದ್ರೆ ಅದು ಅಪ್ಲಿಕೇಬಲ್ ಆಗಂಗಿಲ್ಲ, ಅದಕ್ಕ ನೋ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ. ಈಗ ನೀವು ಮ್ಯಾರಿಡ್ ಇದ್ರೆ ಮ್ಯಾರಿಡ್, ಅನ್ಮ್ಯಾರಿಡ್ ಇದ್ರೆ ಅನ್ಮ್ಯಾರಿಡ್ ಅಂತ ಹಾಕ್ಬೇಕು. ವಿಧವೆ ಇದ್ರೆ ವಿಧವೆ ಅಂದ್ರೆ ನೋ ಕ್ಲಿಕ್ ಮಾಡ್ಕೋಬೇಕು. ಇದ್ರಂದ್ರೆ ಎಸ್ ಕ್ಲಿಕ್ ಮಾಡ್ಕೋಬೇಕು. ಈ ತರಬೇತಿ ಪ್ರಮಾಣ ಪತ್ರವನ್ನು ಹೊಂದಿದ್ದೀರಾ ಅದಕ್ಕೆ ಕಂಪಲ್ಸರಿ ಎಸ್ ಅನ್ನಬೇಕು. ಯಂತ್ರ ಸರ್ಟಿಫಿಕೇಟ್ ಬೇಕು. ಟೈಲರಿಂಗ್ ಸರ್ಟಿಫಿಕೇಟ್ ಕೋರ್ಸ್ ಮುಗಿದಿರೋದೊಂದು ಕೋರ್ಸ್ ಸರ್ಟಿಫಿಕೇಟ್ ಸಿಗ್ತೈತಿ, ಆ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು. ಆಮೇಲೆ ನಿಮ್ದು ಅಡ್ರೆಸ್ ಡೀಟೇಲ್ಸ್ ಐತಲ್ಲ ಅಲ್ಲಿ ನಿಮ್ ಡಿಸ್ಟ್ರಿಕ್ಟ್ ತಾಲೂಕು ಎಲ್ಲ ಎಂಟ್ರಿ ಮಾಡ್ಕೋಬೇಕು. ಈಗ ನಾ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಂಡೇನಿ. ಈಗ ತಾಲೂಕು ಯಾವ ತಾಲೂಕು ಐತಲ್ಲ ಆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ನಿಮ್ ಕ್ಷೇತ್ರ ಯಾವ್ದು ಇರ್ತೈತಲ್ಲ ಮತಕ್ಷೇತ್ರ, ಆ ಕ್ಷೇತ್ರನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಚುನಾವಣೆ ವಿಭಾಗ ಯಾವ್ದು ಇರ್ತೈತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಕೆಳಗೆ ವಿಲೇಜ್ ಇರ್ತೈತಲ್ಲ, ನಿಮ್ದು ಯಾವ ಊರ್ ಇರ್ತೈತಲ್ಲ ಆ ಊರನ್ನ ಹೆಸರು ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಆಮೇಲೆ ಕೆಳಗೆ ನೆಕ್ಸ್ಟ್ ಹುಬ್ಳಿ ಐತೈತಲ್ಲ, ಮತ್ತೆ ಇಲ್ಲಿ ಕ್ಷೇತ್ರ ಯಾವ ಮತಕ್ಷೇತ್ರ ಬರ್ತೈತಲ್ಲ ಅದ ಮತಕ್ಷೇತ್ರ ಹೆಸರನ್ನ ಇಲ್ಲಿ ನಾವು ಟೈಪ್ ಮಾಡ್ಬೇಕಾಗತ್ತೆ.
ಆದ್ಮೇಲೆ ಕೆಳಗ ವಿಳಾಸ ಐತಲ್ಲ, ಅಲ್ಲಿ ವಿಳಾಸ ಐತಲ್ಲಿ. ಆಮೇಲೆ ನಿಮ್ ಅಡ್ರೆಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ ಅಡ್ರೆಸ್ ಆಧಾರ್ ಕಾರ್ಡ್ ಯಾವ ತರ ಅಡ್ರೆಸ್ ಸರ್ನೇಮ್ ಊರ ಎಲ್ಲ ಇರ್ತೈತಲ್ಲ ಅದನ್ನ ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಆದ್ಮೇಲೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡ್ಕೊತ ಹೋಗ್ಬೇಕು. ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣ್ತೈತಲ್ಲ, ಕ್ಯಾಪ್ಚರ್ ಕೋಡ್ ಅನ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಕ್ಯಾಪ್ಚರ್ ಕೋಡ್ ಎಂಟ್ರಿ ಆದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಏನೇನ್ ಅಪ್ಲಿಕೇಶನ್ ಎಂಟ್ರಿ ಮಾಡಿರ್ತೀರಲ್ಲ ಅದೆಲ್ಲ ಡೀಟೇಲ್ಸ್ ತೋರಿಸ್ತೈತಿ. ಎಲ್ಲ ಡೀಟೇಲ್ಸ್ ಕರೆಕ್ಟ್ ಐತಲ್ಲ ಚೆಕ್ ಮಾಡ್ಕೋಬೇಕು ಒಂದ್ಸಲ. ಕರೆಕ್ಟ್ ಇತ್ತಂದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿ ಏನೈತಿ ಟೈಲರಿಂಗ್ ಸರ್ಟಿಫಿಕೇಟ್ ಅನ್ನ ಐತಲ್ಲ, ಇಲ್ಲಿ ಸೆಲೆಕ್ಟ್ ಡಾಕ್ಯುಮೆಂಟ್ಸ್ ಇದ್ದಲ್ಲಿ ಟೈಲರಿಂಗ್ ಸರ್ಟಿಫಿಕೇಟ್ ಐತಲ್ಲ, ಅಲ್ಲಿ ಟೈಲರಿಂಗ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಬೇಕಾಗತ್ತ. ಈಗ ನನ್ನ ಕಡೆ ಟೈಲರಿಂಗ್ ಸರ್ಟಿಫಿಕೇಟ್ ಐತಿ, ಅದನ್ನ ಸ್ಕ್ಯಾನ್ ಮಾಡಿ ಆಲ್ರೆಡಿ ಇಟ್ಕೊಂಡಿನಿ. ಈಗ ಅದನ್ನ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡ್ತೀನಿ. ಅದೆಷ್ಟು ಕೆ ಬಿ, 1 MB ಕೇಳತೈತಿ. ಅದು PDF 1 MB ಕೇಳತೈತಿ. 1 MB ಅದ ಇಲ್ಲ, 1 MB ಸೈಜ್ ಇರೋದಕ್ಕಾಗಿ ನಾವೇನ್ ಮಾಡತ್ತೀನಿ, JPG ಕನ್ವರ್ಟ್ ಮಾಡ್ಕೋಬೇಕು. JPG ಕನ್ವರ್ಟ್ ಮಾಡ್ಕೊಂಡ ಈಗ ನಿಮ್ಗೆ ಯಾವ ಹೆಸರು ಬೇಕಲ್ಲ ಆ ಹೆಸರಲ್ಲಿ JPG ಸೇವ್ ಮಾಡ್ಕೊನಿ. ಈಗ ಅಪ್ಲೋಡ್ ಮಾಡ್ತೀನಿ. ಈಗ JPG ಸೆಲೆಕ್ಟ್ ಮಾಡ್ಕೊಂಡು ತಗೊಲಿಲ್ಲ, ಅದಿನ್ನು MB ಟು 1 MB ಕನ್ವರ್ಟ್ ಆಗಿಲ್ಲ ಅದು ಇಮೇಜ್. ಈಗ ಅದನ್ನ MB ಯಾವ ತರ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಇಮೇಜ್ KB ಟು ರೆಡ್ಯೂಸ್ ಐತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ರೆಡ್ಯೂಸ್ ಇಮೇಜ್ ಸೈಜ್ ಇನ್ KB ಐತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಸೆಲೆಕ್ಟ್ ಇಮೇಜ್ ಐತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಈಗ ಇಮೇಜ್ ಯಾವ ಎಲ್ಲಿ ಸೇವ್ ಇರುತ್ತಲ್ಲ ಆ ಇಮೇಜ್ ಅನ್ನ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತ. ಆಮೇಲೆ ಇಲ್ಲಿ ಸೈಜ್ ಐತಲ್ಲ, ಅಲ್ಲಿ 100 ಐತಲ್ಲ, ಅಲ್ಲಿ 45 KB ಸೆಲೆಕ್ಟ್ ಮಾಡ್ಕೋತೀನಿ. ಆಮೇಲೆ ರೆಡ್ಯೂಸ್ ಸೈಜ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಆದ್ಮೇಲೆ ನೆಕ್ಸ್ಟ್ ಡೌನ್ಲೋಡ್ ಆಪ್ಷನ್ ಐತಲ್ಲ, ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈಗ ಇಮೇಜ್ ಡೌನ್ಲೋಡ್ ಆಯ್ತು. ಈಗ ಇದನ್ನ ಏನ್ ಮಾಡ್ಬೇಕು, ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಈಗ ಓಪನ್ ಮಾಡ್ತಾ ಇದ್ದೀನಿ. ಈ ಡೌನ್ಲೋಡ್ ಅಲ್ಲಿ ಹೋಗಿ ಯಾವ ಇಮೇಜ್ ಇತ್ತಲ್ಲ ಅಲ್ಲಿ ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಈಗ ಡೌನ್ಲೋಡ್ ಆಯ್ತು. ಆಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಎಲ್ಲ ಕರೆಕ್ಟ್ ಐತಲ್ಲ ಡೀಟೇಲ್ಸ್ ಒಂದ್ಸಲ ಚೆಕ್ ಮಾಡ್ಕೊಂಡು ಮೇಕ್ ಪೇಮೆಂಟ್ ಮಾಡ್ಬೇಕು. ಎಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಐತಿ, ನಿಮ್ಮ ಹೆಸರು ಎಲ್ಲ ಕರೆಕ್ಟ್ ಐತಿ, RD ನಂಬರ್ ಎಲ್ಲ ಕರೆಕ್ಟ್ ಐತೆಲ್ಲ ನೋಡ್ಕೊಂಡು ಆಮೇಲೆ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಏನಾಗುತ್ತೆ, ನಿಮ್ ಕರ್ನಾಟಕ ಗ್ರಾಮೋನ್ ಯಾವ್ದೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈಗ ನಾ ಕರ್ನಾಟಕ ಒಂದು ಸೆಲೆಕ್ಟ್ ಮಾಡ್ಕೊಂಡಿನಿ. ಆಮೇಲೆ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ನಿಮ್ದ ಪೇಮೆಂಟ್ ಕರ್ನಾಟಕ ಒಂದು ಪಾಸ್ವರ್ಡ್ ಇರ್ತೈತಲ್ಲ, ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ದು ಏನೋ ಎಂಟ್ರಿ ಮಾಡ್ಬೇಕಾಗುತ್ತೆ. ಪೇಮೆಂಟ್ ಡೀಟೇಲ್ಸ್ ಅದು ಇದೆಲ್ಲ ಕೇಳ್ತೈತಿ. ಆಡ್ ಟು ಪೇಮೆಂಟ್ ಅಂತೈತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಪೇಮೆಂಟ್ ಏನ ಎಂಟ್ರಿ ಮಾಡ್ಬೇಕಾಗುತ್ತೆ. ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ಸಬ್ಮಿಟ್ ಮೇಲೆ ಕ್ಲಿಕ್ ಆದ್ಮೇಲೆ ನಿಮ್ದು ಅಪ್ಲಿಕೇಶನ್ ಫೈನಲಿ ಸಬ್ಮಿಟ್ ಆಯ್ತು. ಈಗ ಅಪ್ಲಿಕೇಶನ್ ತೋರಿಸ್ತೈತೆ ಅಕ್ನಾಲಜ್ಮೆಂಟ್ ಜನರೇಟ್ ಆಯ್ತು. ಇಲ್ಲಿ ತೋರಿಸುತ್ತೆ ಸ್ವಿಮ್ಮಿಂಗ್ ಮಷೀನ್ ಐತೆ, ಡಿ ರಾಜರಸು ಹಿಂದುಳಿದ ವರ್ಗ ಅಭಿವೃದ್ಧಿ ನಿಗಮ ಅದೈತಲ್ಲ, ಇದು ನೀವು ಹಾಕಿರೋ ಅಪ್ಲಿಕೇಶನ್. ಈಗೆಲ್ಲ ಡೀಟೇಲ್ಸ್ ಸಬ್ಮಿಟ್ ಆಯ್ತು. ಆಮೇಲೆ ಇದನ್ನ PDF ಕನ್ವರ್ಟ್ ಮಾಡ್ಕೋತೀನಿ. ಈಗೆಲ್ಲ PDF ಕನ್ವರ್ಟ್ ಆಯ್ತು. ನಿಮಗೆ ಬೇಕಂದ್ರೆ ಪ್ರಿಂಟ್ ತಕೊಳ್ಳಿ, ಬೇಡ ಅಂದ್ರೆ PDF ಸೇವ್ ಮಾಡ್ಕೊಳ್ಳಿ. ಇಷ್ಟ ಎದ್ರ ಅಪ್ಲಿಕೇಶನ್ ಅನ್ನ ಹಾಕೋ ಪ್ರೊಸೆಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಯಂತ್ರ ಸರ್ಟಿಫಿಕೇಟ್ ಅನ್ನ ಯಾವ ತರ ತೆಗಿಬೇಕಂತ ಹೇಳ್ಕೊಡ್ತೀನಿ. ಧನ್ಯವಾದಗಳು.